ನಾಮನಿರ್ದೇಶನ ಸದಸ್ಯರುಗಳು ಏನು ರಾಜ್ಯ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಏನು ತೀರ್ಮಾನ ಏನಾಗಿದೆ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ನೀಡಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಬೇಸತ್ತು, ನಮ್ಗೆ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕಾಗಿ ನಾವು ಸರ್ಕಾರದಿಂದ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ನೀಡಿದಂತಹ ನಾಮನಿರ್ದೇಶನ ಸ್ಥಾನಗಳಿಗೆ ನಾವು ರಾಜೀನಾಮೆ ಕೊಡ್ತಾ ಅದನ್ನು ಸರ್ಕಾರಕ್ಕೆ ವಾಪಸ್ ಕೊಡ್ತಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಾವು ಇಲ್ಲಿ ಕರೆದಿದ್ದೀವಿ. ನಿಮ್ಮೆಲ್ಲರೂ ಕೂಡ ಸ್ವಾಗತ. ಬಂದಿರೋರು ಯಾರಪ್ಪ ಅಂದರೆ KDP ಸದಸ್ಯರಾಗಿ ಲಕ್ಷ್ಮೀನಾರಾಯಣ HP, ರಿಯಾಜ್ ಪಾಷಾ, ಜಿ ಗುರುಮೂರ್ತಿ ಮತ್ತು ಇಂದಿರಾ ಅಶ್ವಥ್ ರೆಡ್ಡಿ ಅವರು ಮೇಡಮ್ ಅವರು ಹಸ್ಬೆಂಡ್ ಬಂದಿದ್ದಾರೆ. ಅವರು ಮೇಡಮ್ ಅವರು ಬೆಳಗ್ಗೆ ಸೈನ್ ಹಾಕಿ ಕಳಿಸಿದ್ದಾರೆ. ಮತ್ತು ಇದರ ಜೊತೆಗೆ TFSMSನ ನಾಮನಿರ್ದೇಶನ ಸದಸ್ಯರಾದಂಥ ಬಾಲಕೃಷ್ಣ ರೆಡ್ಡಿ ಅವರು, PLD ಬ್ಯಾಂಕ್ನ ನಾಮನಿರ್ದೇಶನ ಸದಸ್ಯರಾಗಿರುವಂತಹ ರಾಜಾರೆಡ್ಡಿ ಅವರು, ಇಷ್ಟು ಜನ ನಾವು ಈ ಸಂದರ್ಭದಲ್ಲಿ ರಾಜೀನಾಮೆ ಪತ್ರವನ್ನು ಯುವ ಮುಖಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೊಟ್ಟಿದ್ದೀವಿ. ಇನ್ನೊಂದು ಕಾಪಿಯನ್ನು ಯುವಗೂ ತಲುಪಿಸ್ತಾ ಇದ್ದೀವಿ. ಅಲ್ಲೇ ಪ್ರತಿಭಟನೆಯ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೊಟ್ಟಿದ್ದೀವಿ. ಈಗ ಇವತ್ತು ಯುವ ಅವರಿಗೆ ಕೂಡ ನಾವು ಇದನ್ನು ನಮ್ಮ ರಾಜೀನಾಮೆಗಳನ್ನು ಪಡ್ಕೋಬೇಕು ಅಂತೇಳಿ ನಾವು ಕಳಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರುಗಳು ಕೂಡ ಸ್ವಯಂಪ್ರೇರಿತವಾಗಿ ರಾಜೀನಾಮೆ ಅದನ್ನು ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ. ಇದೊಂದು ತುಂಬಾ ನೋವಿನಿಂದ, ನಮಗೇನು ಪಕ್ಷದ ಮೇಲೆ ಆಸೆ ಇದಿಲ್ಲ, ಆದರೆ ಪಕ್ಷದಲ್ಲಿ ನಡೆದಿರುವಂತಹ ಬೆಳವಣಿಗೆ ಏನಿದೆ ಇದು ತುಂಬಾ ನೋವನ್ನ ತರ್ತಾ ಇದೆ. ಹೇಗೆ ಕಾಪಾಡಿಕೊಳ್ಳುವಂಥದ್ದು ಸರ್ಕಾರದ ಜವಾಬ್ದಾರಿ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾದಂತಹ ಸಮಸ್ಯೆಗಳಿರುತ್ತವೆ. ಆರ್ಥಿಕವಾಗಿ ಮುಂದುವರೆದಿರುವಂತಹ ಜಿಲ್ಲೆಗಳಿಗೆ ನೀವು ಪ್ರಾತಿನಿಧ್ಯವನ್ನ ಮಂತ್ರಿಮಂಡಲದಲ್ಲಿ ಕೊಟ್ಬಿಟ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ಪ್ರದೇಶಗಳಿಗೆ ನೀವು ಸಚಿವ ಸ್ಥಾನ ಮಂತ್ರಿಮಂಡಲದಲ್ಲಿ ಅವಕಾಶ ಕೊಡದೇ ಇದ್ರೆ ಈ ಪ್ರದೇಶ ಸಮಸ್ಯೆಗಳನ್ನ ಮಂತ್ರಿಮಂಡಲದ ಗಮನಕ್ಕೆ ತರೋದು ಯಾರು? ಅಧಿಕಾರಿಗಳ ಮೇಲೆ ನಮ್ಮಂತೂ ನಂಬಿಕೆ ಇಲ್ಲ. ಈ ಬರಗಾಲ ಬಂದಿದೆ, ನೀರಿನ ದೊಡ್ಡ ಸಮಸ್ಯೆ ಬರ್ತದೆ, ಅಭಿವೃದ್ಧಿಯ ದೃಷ್ಟಿಯಿಂದ ಹಿನ್ನಡೆ ಇದೆ, ಶಾಶ್ವತ ನೀರಾವರಿ ದೊಡ್ಡ ಕೂಗು ಈ ಪ್ರದೇಶದಲ್ಲಿದೆ. ಕೃಷಿ ನರೇಗಾಕ್ಕೆ ಮಂತ್ರಿಮಂಡಲದಲ್ಲಿ ಗಮನ ಸೆಳೆಬೇಕಾಗಿದ್ದಂತ ಒಂದು ಅವಕಾಶವನ್ನ ಕಾಂಗ್ರೆಸ್ ಪಕ್ಷ ನಮಗೆ ತಪ್ಪಿಸಿದೆ. ಅದಕ್ಕೆ ನಾವು ಕೇಳ್ತಾ ಇದ್ದು ಕೇಂದ್ರೀಕರಿಸ್ತಾ ಇದ್ರು, ಸರ್ಕಾರದ ಗಮನವನ್ನು ಸೆಳೀತಾ ಇದ್ರು ಅವರು. ಅದಕ್ಕಾಗಿ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ಹೈಕಮಾಂಡ್ ಈ ರೀತಿ ನಮಗೆ ವಂಚನೆ ಮಾಡಿದೆ, ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ನಾವು ಈ ರಾಜೀನಾಮೆ ಅವರಿಗೆ 3 ಸಲ ಗೆದ್ದು ಈ ಭಾಗವನ್ನು ತುಂಬ ಅಭಿವೃದ್ಧಿಪಡಿಸಬೇಕನ್ನೋ ದೃಷ್ಟಿಯಲ್ಲಿ ಅವರಿಗೆ ಸಚಿವ ಸ್ಥಾನ ಬೇಕು ಅಂತ ಕೇಳಿದ್ದೆವು. ಆದರೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದರೆ ನಮ್ಗೆ ತುಂಬ ಬೇಸರ ಆಗ್ತಾಯಿದೆ. ಗಡಿ ಭಾಗದಲ್ಲಿ ನಮಗೆ ಬೆಳೆ ಇಲ್ಲ, ಮಳೆ ಇಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಲ್ಲಿ ನಮ್ಮ ಭಾಗ ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೈಗಾರಿಕಾ ಅಭಿವೃದ್ಧಿ ಎಲ್ಲ ಆಗ್ತಾ ಇತ್ತು. ಒಂದು ನಿಟ್ಟಿನಲ್ಲಿ ತುಂಬ ಸಂತೋಷದಲ್ಲಿದ್ದರು ಜನರು. ಇಂಥ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಭೌಗೋಳಿಕವಾಗಿ ಅಭಿವೃದ್ಧಿ ಹೊಂದಿರುವ ಪ್ರದೇಶಗಳಿಗೆ 2-3 ಸ್ಥಾನಗಳನ್ನು ಕೊಟ್ಟಿದ್ದೀರಾ, ನಮ್ಮ ಭಾಗ ಅಭಿವೃದ್ಧಿ ಹೊಂದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಅವರು ಕೊಟ್ಟಿರೋ ಸ್ಥಾನ ಏನಕ್ಕೆ ಬೇಕು ಅನ್ನೋದನ್ನು ಸರ್ಕಾರದಲ್ಲಿ ಅವರು ಕೊಡಿಸಿದ್ದಾರೆ. ಸುಬ್ಬಾರೆಡ್ಡಿ ಅವರು KPCMS ನಾಮನಿರ್ದೇಶಕರಾಗಿ ಕೊಡಿಸಿದ್ದಾರೆ. ಅಂಥ ಸ್ಥಾನ ನಮ್ಗೆ ಯಾಕೆ ಬೇಕು? ಅವರೇ ಇಲ್ಲ ಅಂದಮೇಲೆ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡುವ ತನಕ ನಾವು ನಿಟ್ಟಿನಲ್ಲಿ ಹೋರಾಟ ಮಾಡ್ತೇವೆ. ನಾವು ಸ್ವಯಂ ಪ್ರೇರಿತವಾಗಿ ಈ ಒಂದು TFSMS ನಾಮನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇವೆ. ಅದನ್ನು ನಮಗೆ ಸರ್ಕಾರದಿಂದ ಕೊಟ್ಟಿರುವಂಥ ಸ್ಥಾನ ನಮ್ಮ ಸುಬ್ಬಾರೆಡ್ಡಿಗೆ ಬೆಲೆ ಇಲ್ಲ ಅಂದರೆ ನಮಗೆ ಆ ಸ್ಥಾನ ಇಟ್ಕೊಂಡು ನಾವು ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ HP ಲಕ್ಷ್ಮೀನಾರಾಯಣ ಅವರು, ನಾನು, ಗುರುಮೂರ್ತಿ ಅವರು ಮತ್ತು ನಮ್ಮ ಇಂದಿರಮ್ಮ ಅಶ್ವಥ್ ರೆಡ್ಡಿ ಅವರು ನಾವು ಈ KDP ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇವೆ. ಅದರ ಜೊತೆಗೆ ನಮ್ಮ ರಾಜಾರೆಡ್ಡಿ ಅವರು PLD ಬ್ಯಾಂಕ್ ಹೋದರೆ ಇನ್ನೊಂದು ಪಕ್ಷದಲ್ಲಿ ಹೋಗ್ತೀವಿ. ನಾವು ಸುಬ್ಬಾರೆಡ್ಡಿ ಯಾವ ಕಡೆ ಇರ್ತಾರ ಅವ್ರ ಜೊತೆಯಲ್ಲಿ ನಾವು ಅವರು ಬಂಟರಾಗಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ನಮಗೆ ಅಧಿಕಾರ ಇಲ್ಲ, ನಮಗೆ ಸುಬ್ಬಾರೆಡ್ಡಿ ಅವರು ಮುಖ್ಯ. ಸುಬ್ಬಾರೆಡ್ಡಿ ನೇತೃತ್ವದಲ್ಲಿ ಅವ್ರು ಏನು ಮಾಡ್ತಾರೋ ಅದಕ್ಕೆ ನಾವು ಬದ್ಧ. ಸಚಿವ ಸ್ಥಾನ ಕೊಡ್ತೀರಂತ ಭಾಳ ಆಸೆಯಿಂದ, ಭಾಳ ನಿರಾಸೆಯಿಂದ, ಭಾಳ ಇದರಿಂದ ತಾಳ್ಮೆಯಿಂದ ಕಾತ್ಕೊಂಡಿರ್ತೀವಿ. ನಮ್ಮನ್ನು ದ್ರೋಹ ಮಾಡಿ